ನನಗೆ ಮಕ್ಕಳು ಅಂದರೆ ಅಷ್ಟೊಂದು, ಅದರಲ್ಲೂ ಹೆಣ್ಮಕ್ಳು ಅಂದರೆ ತುಂಬ ಅಟ್ಯಾಚ್ಮೆಂಟು. ಏನು ಕೇಳ್ತಾ ಇದ್ದಾರಪ್ಪ ಸಹಾಯ ಅಂದ್ರಂತೆ ಅವರು. ಸರ್ ಏನಿಲ್ಲ, ತಮ್ಮಿಂದ ಒಂದು ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಜನತೆಗೆ, ಯಾಕೆಂದರೆ ಅವ್ರಿಗೆ ಭಾಳ ಕಷ್ಟಪಡ್ತಾ ಇದ್ದಾರೆ ಕ್ರೌಡ್ ಫಂಡಿಂಗ್ ಮಾಡೋಕ್ಕೋಸ್ಕರ. ಅದಕ್ಕೆ ಜನಕ್ಕೆ ರೀಚ್ ಆಗಬೇಕು ಅಂದರೆ ಒಂದು ವಿಡಿಯೋ ಕಳಿಸಿ. ನಾನು ವಿಡಿಯೋನೂ ಮಾಡಿಕೊಡ್ತೀನಿ, ನನ್ನ ಕೈಲಾಗಿದ್ದು ಸಹಾಯನೂ ಮಾಡ್ತೀನಪ್ಪ ಅಂತ ಹೇಳಿದ್ರು. ನೆಕ್ಸ್ಟ್ ಡೇನೂ ಹೋದ್ವಿ ಸರ್ ನಾವು. ಸುದೀಪ್ ಸರ್ ನಿಂತಿದ್ದರು. ಸರ್ ಏನು ಕೊಟ್ಟಿರ್ಬೋದು ರಿಯಾಕ್ಷನ್? ನಾವು ಹೋಗಿ ನಮಸ್ಕಾರ ಅಂದರೆ ಮಾಡಬೇಡಿ, ನಮಸ್ಕಾರ ಮಾಡಬೇಡಿ ಅಂದರು ಸರ್. ಸರ್ ಇದೇ ಮಗು, ಒಂದು ಸಲ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತೀವಿ ಅಂದ್ರೆ ಚೆಕ್ ಮಾಡಲ್ಲ ಅಂದರು ಸರ್. ಚೆಕ್ ಮಾಡಲ್ಲ ಅಂದರು ಸರ್. ಏನು ಮಾತಾಡಲಿಲ್ಲ ಸರ್. ನಾನು ಬೆಂಗಳೂರಿಗೆ ಹೋದ್ಮೇಲೆ ವೀಡಿಯೋನ ಮಾಡಿಸಿ ಕಳಿಸ್ತೀನಿ ತಾಯಿ, ಇದಿಷ್ಟು ಬಿಟ್ಟು ಬೇರೆ ಏನು ಮಾತಾಡಲಿಲ್ಲ ಸರ್. ಗೊತ್ತಿಲ್ಲ ಸರ್, ರಾಯರ ಪ್ರೇರಣೆ ಇರ್ಬೋದು ಸರ್ ಅವ್ರಿಗೂ. ಏನು ಮಾತಾಡಲಿಲ್ಲ ಸರ್. ನಮಸ್ಕಾರ ಮಾಡಿದ್ವಿ, ಬಂದ್ವಿ. ಸುದೀಪ್ ಅವರು ಆ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟ ಮೇಲೆ ಒಂದು ರೀತಿ ಸಂಚಲನ ಮೂಡಿಸಿದೆ. ಏನಾದರೂ ಒಂದಷ್ಟು ರೆವಿನ್ಯೂಗಳನ್ನ ಜನ ಕೊಡ್ತಿದ್ದಾರೆ, ತುಂಬ ಫ್ರಾಂಕ್ ಆಗಬೇಕು ಸರ್. ನಾನು ಹೆಚ್ಚು ಕಮ್ಮಿ 4-5 ತಿಂಗಳಿಂದ ಪಾಂಪ್ಲೆಟ್ಸ್ ಹಚ್ಚಿದ್ರೆ ಯಾರು ಇಸ್ಕೋತಿರ್ಲಿಲ್ಲ ಸರ್. ಅಣ್ಣ ನನಗೆ ಕಷ್ಟ ಇದೆ. ಅರಮನೆ ಮುಂದೆ ಹೋಗಿ ನಿಂತು ಹಂಚಿದ್ದೀವಿ, ಸಣ್ಣ ಸಣ್ಣ ಪ್ರೋಗ್ರಾಮ್ಗಳಿಗೆ ಹೋಗಿ ರಿಕ್ವೆಸ್ಟ್ ಮಾಡಿದ್ದೀವಿ. ನನಗೊಂದು 20-25 ಅನಿಲ್ ಕುಂಬ್ಳೆ ಅವರು ಒಂದು ವೀಡಿಯೋ ಮಾಡಿಕೊಟ್ರು, ಅದೊಂದು ಸ್ವಲ್ಪ ಹೆಲ್ಪ್ ಆಯಿತು ಸರ್. ಒಂದು 15 ಲಕ್ಷದ ತನಕ ಆಯಿತು. ಬಟ್ ಅದು ಸಿರಪ್ಪಿಗೆ ಮತ್ತೆ ಖರ್ಚಾಯಿತು. ಸುದೀಪ್ ಅವ್ರ ವೀಡಿಯೋ ಬಂತು, ನಮಗೆ ಗೊತ್ತೇ ಇಲ್ಲ ಸರ್ ವೀಡಿಯೋ ಬರುತ್ತೆ ಅಂತ. ಇದ್ದಕ್ಕಿದ್ದಂಗೆ ಯಾರ್ದೋ ಮೆಸೇಜ್ ಬಂತು, ದುಡ್ಡು ಬರ್ತಾ ಇದೆ. ಇದೇನು ಇದ್ದಕ್ಕಿದ್ದಂಗೆ ಫೋನಲ್ಲಿ ದುಡ್ಡು ಬರ್ತಾ ಇದೆಯಲ್ಲ ಅಂತ ನಮ್ಮ ಮನೆಯವ್ರಿಗೆ ಹೇಳ್ತೀನಿ. ಯಾವ ವಿಡಿಯೋ? ಯಾರೋ ಒಬ್ರು ಯೂಟ್ಯೂಬರ್ ಮಾಡಿಕೊಟ್ಟಿದ್ದು ವಿಡಿಯೋ ಮತ್ತೆ ಎಲ್ಲೋ ಆಗಿರಬೇಕು ಬಿಡಪ್ಪ, ನಮಗೇನು ಗೊತ್ತು ಅಂತಾರೆ ಇವರು. ಇಲ್ಲ ಸರ್, ಒಂದು ಸಲ ಚೆಕ್ ಮಾಡ್ತೀನಿ, ಯಾರೋ ಒಬ್ರು ಹಾಕಿದ್ದಾರೆ ಕಿಚ್ಚ ಫ್ಯಾನ್